ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗಾರ್ಲಿಕ್ ನಾನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಹೇಗೆ ಅಂತ ಈಗ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಬೇಕಿಂಗ್ ಪೌಡ್ರ್ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಇದನ್ನು ಈಗ ಮೈದಾ ನಾನಿಲ್ಲಿ 2 ಕಪ್ ತೊಗೊಂಡಿದ್ದೀನಿ, ಅದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಸರಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಇದನ್ನು ನಾನು ಕಲಿಸ್ಕೊಳ್ತಾ ಇದ್ದೇನೆ ಹಿಟ್ಟನ್ನು. ಈ ಥರ ನಾವು ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು 2 ಗಂಟೆ ಕಾಲ ನೆನೆಸಿಡಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಹಿಟ್ಟು ಸರಿಯಾಗಿ ನೆನೆದಿದೆ. ಇದರಲ್ಲಿ ಬೇಕಿಂಗ್ ಪೌಡರ್, ಸೋಡಾ ಮತ್ತು ಮೊಸರು ಹಾಕಿ ಕಲಸಿರೋದ್ರಿಂದ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇದನ್ನು ನಾನು ಮೈದಾ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಓವಲ್ ಶೇಪ್ನಲ್ಲಿ ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಬೇಕಾ ಶೇಪ್ನಲ್ಲಿ ಲಟ್ಟಿಸ್ಕೊಳ್ಬೋದು. ನಾನೀಗ ಇದಕ್ಕೆ ಸ್ವಲ್ಪ ನೀರು ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಸರಿಯಾಗಿ ನೀರನ್ನು ನಾವು ಹಚ್ಚಬೇಕು. ಇದಕ್ಕೆ ನೀರು ಹಚ್ಚಿದ ಭಾಗವನ್ನು ನಾವು ತವೆ ಮೇಲೆ ಹಾಕಿ ಕೆಳಗಡೆ ಇಡಬೇಕು. ಕೆಳಗಡೆ ಹಾಕಿ ಬೇಯಿಸ್ಕೊಳ್ಬೇಕು. ನೀರು ಹಚ್ಚಿದ ಭಾಗ ಕೆಳಗಡೆ ಇರಬೇಕು ಫ್ರೆಂಡ್ಸ್. ಈಗ ಇದರ ಮೇಲೆ ಸರಿಯಾಗಿ ಬಬಲ್ಸ್ ಬರ್ತಾ ಇದೆ. ಇದು ಸ್ವಲ್ಪ ಬೆಂದ ನಂತರ ಇದನ್ನು ಈ ಥರ ಉಲ್ಟಾ ಇಟ್ಟು ನಾವು ಸರಿಯಾಗಿ ಬೇಯಿಸ್ಕೊಳ್ಬೇಕು. ನೀರು ಹಚ್ಚಿರೋದ್ರಿಂದ ಅದೇನು ಕೆಳಗೆ ಜಾರಿ ಬೀಳೋದಿಲ್ಲ, ಅಂಟ್ಕೊಂಡಿರುತ್ತೆ. ಈ ಥರ ಇದನ್ನು ನಾವು ಸರಿಯಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಇದು ಸರಿಯಾಗಿ ಬಂದಿದೆ. ಇದಕ್ಕೆ ಮೇಲೆ ನಾನು ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಇದರ ಮೇಲೆ ನೀವು ಎಳ್ಳು ಕೂಡ ಹಚ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿ ಹಚ್ತಾ ಇದ್ದೀನಿ. ಈಗ ಇನ್ನೊಂದೆರಡು ಮಾಡಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವಾಗ ಇದಾಗಿದೆ. ಇದಕ್ಕೆ ಮೇಲೆ ತುಪ್ಪ ಅಥವಾ ಬಟರ್ ಹಚ್ಕೊಳ್ಬೋದು. ತುಂಬಾ ಸಾಫ್ಟಾಗಿದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.